ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ವ್ಲಾಗಿಂದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಈ ವ್ಲಾಗು. ಸೊ ನಾವು ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಧರ್ಮಸ್ಥಳ ದರ್ಶನ ಮಾಡ್ಕೊಂಡು ಮನೆಗೆ ಕರ್ಕೊಂಡಿದ್ದೀವಿ ಅಂತ. ಸೊ ನಾವು ಬಂದು ರೀಚ್ ಆಗೋಷ್ಟರಲ್ಲಿ 4 ಕಾಲೇನೋ ಆಗಿತ್ತು. ಸೊ ತುಂಬ ಹೊಟ್ಟೆ ಹಸಿವಾಗಿರೋದ್ರಿಂದ ಫಸ್ಟು ಹೋಟ್ಲಿಗೆ ಹೋಗ್ಬಿಟ್ಟು ಅದಾದಮೇಲೆ ನಾವು ದರ್ಶನಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಸೊ ಹೋಟ್ಲಿಗೆ ಹೋದ್ಮೇಲೆ ಅವ್ರು ಹೇಳಿದ್ರು ಮುಡಿ ಕೊಡೋದು 5 ಗಂಟೆಯಿಂದನೂ ಕೂಡ ಇದೆ, ಬೆಳಿಗ್ಗೆ ಹೊತ್ತು ಅಷ್ಟೇ ಅಲ್ಲದೆ ಸಂಜೆ ಹೊತ್ತು ಕೂಡ ಇದೆ ಅಂದರು. ಸೊ ಅದರಿಂದ ನಾವು 5 ಗಂಟೆಗೆ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಫಸ್ಟ್ ಅದಕ್ಕೆ ಮುಂಚೆ ಎಲ್ಲ ಊಟ ಎಲ್ಲ ಮಾಡ್ಕೊಂಬಿಡೋಣ ಅಂತ ಊಟ ಮಾಡ್ಕೊತಾ ಇದ್ದೀವಿ. ತುಂಬಾ ಹೊಟ್ಟೆ ಹಸಿವಾಗಿರೋದ್ರಿಂದ ಎಳ್ಳೆಳ್ಳು ಪೇಟೆ ತಿಂದ್ಬಿಟ್ವಿ, ಅನ್ನ ಸಾಂಬಾರು ಮತ್ತು ರೈಸ್ ಬಾತ್ ಎಲ್ಲನೂ. ಸೊ ನಮಗೆ ಅನ್ನ ಸಾಂಬಾರು ತಿಂದು ತುಂಬ ಖುಷಿ ಆಯಿತು. ಸೊ ಇದಾದಮೇಲೆ ನಾವು ಮುಡಿ ಕೊಡೋದಕ್ಕೆ ಶ್ರೀಮುಡಿ ಭವನ ಅಂತ ಇದೆ, ಅಲ್ಲಿಗೆ ಬಂದಿದ್ದೀವಿ. ಪ್ರತಿ ಮುಡಿಗೂ 20 ರುಪೀಸ್ ಏನೋ. ಮತ್ತು ಇದು ಪಂಚಮುಡಿ ಅಂತ ಬರುತ್ತೆ, ಅಂದರೆ 5 ಕಡೆ ಮುಡಿ ಕೊಡ್ತಲ್ಲ, ಹೂ ಮುಡಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಮಾತ್ರ 30 ರುಪೀಸ್ ಇರುತ್ತೆ. ಸೊ ಅದಕ್ಕೆಲ್ಲ ಟಿಕೆಟ್ ತೊಗೊಂಡು ನೋಡ್ಬೋದು ಇದ್ರ ಒಳಗಡೆ ಯಾವ ರೀತಿ ಇದೆ ಅಂತ. ನಾನಿದು ಅವ್ರಿಗೆ ಗೊತ್ತಿಲ್ಲದಲ್ಲೇ ಕ್ಯಾಪ್ಚರ್ ಮಾಡಿರೋ ಅಂಥದ್ದು. ಈ ರೀತಿ ತುಂಬ ಯೂನಿಫಾರ್ಮ್ಸ್ ಎಲ್ಲ ಕೊಡ್ತಾರೆ. ಇದಾದಮೇಲೆ ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ನನ್ನ ಮಗುನ ಕೈಲಿ ಕೊಟ್ಟೆ. ಅವರಂತೂ ತುಂಬಾ ಸ್ಟ್ರಿಕ್ಟ್ ಮಾಡಿದ್ರು, ವಿಡಿಯೋ ಮಾಡ್ಕೊಳ್ಳೇಬಾರ್ದು ಅಂತ. 500 ರುಪೀಸ್ ನಮಗೂ ಕೂಡ ಹೇಟ್ ಆಗುತ್ತೆ, ನಿಮಗೂ ಕೂಡ ಹೇಟ್ ಆಗುತ್ತೆ ಅಂದರು. ಸೊ ಅದಾದಮೇಲೂ ಕೂಡ ತುಂಬ ಸಲ ನಾನು ಟ್ರೈ ಮಾಡಿದೆ ಫ್ರೆಂಡ್ಸ್ ವೀಡಿಯೋಗಳನ್ನ ಮಾಡ್ಕೊಳೋದಕ್ಕೆ. ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ನನ್ನ ಮಗ ಮಾಡ್ಕೊಂಡಿರೋದ್ರಿಂದ ನಾನು ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗಿದೆ ಅಂತಲೇ ಹೇಳ್ಬೋದು. ತುಂಬಾ ಹಿಂಸೆ ಮಾಡಿ ಮಾಡ್ಕೊಂಡಿರೋ ಅಂಥ ವೀಡಿಯೋಗಳಿಗೆಲ್ಲನೂ. ಸೊ ಅದಾದಮೇಲೆ ನಾವು ಆಚೆ ಬಂದು ಕಿಟಕಿಯಲ್ಲಿ ಕೂಡ ಎಲ್ಲ ಮಾಡ್ಕೊತಾ ಇದ್ದೀವಿ. ಅದಾದಮೇಲೆ ಅವರು ಬೈದರು, ಅದು ಎಷ್ಟೊತ್ತಿ ಹೇಳೋದು ನಿಮಗೇನು ಅರ್ಥ ಆಗಲ್ವ ಏನು ಎತ್ತ ಅಂತ. ಸೊ ಅದಾದಮೇಲೂ ಕೂಡ ನಾವು ಬಿಡ್ದಲ್ಲೇ ನಾನು ಮಾಡ್ಕೊಂಡಿರೋದು ವೀಡಿಯೋಗಳಿದೆಲ್ಲ ಸಣ್ಣ ಕ್ಲಿಪ್ಪಿಂಗ್ಗಳು ನನ್ನ ಮಗ ಮಾಡಿರೋ ಅಂಥದ್ದು. ಅದಾದಮೇಲೆ ನಮ್ಮ ಮನೆಯವ್ರು ಹೇಳಿದ್ರು, ಇದು ಇಲ್ಲ ಮೆಮೊರಿಗೋಸ್ಕರ ಮಾಡ್ಕೊತಾ ಇರೋದಷ್ಟೇ ಅಂತ, ಇಲ್ಲ ನೀವು ಮಾಡ್ಕೊಳ್ಲೇಬಾರ್ದು ಅಂತ ಹೇಳಿದ್ರು. ಸೊ ಅದಾದಮೇಲೆ 500 ರೂಪಾಯಿ ನಮಗೂ ಅಂತೆ, 500 ರೂಪಾಯಿ ಅವ್ರಿಗೂ ಅಂತೆ. ಸೊ ಈಗ ನಮಗೆ ಮಾಡಿದಾರಲ್ಲ ಅವ್ರ ರಿಯಾಕ್ಷನ್ನೇ ನೋಡ್ಬೋದು. ನೋಡಿ, ಮಾಡ್ಕೋಬೇಡಿ ಅಂತ ಎಳಿತಾ ಇರೋದು ಇದನ್ನು ನೋಡಿ, ಎಷ್ಟು ಹೇಳಿದ್ರು ನೀವು ಮಾಡ್ಕೊತಾ ಇದ್ದೀರಾ ಅಂತ ಹೇಳ್ತಿರೋದು. ಇದಾದಮೇಲೆ ಹೊರಗೆ ಬಂದ ಆದಮೇಲೆ ಇರೋ ಅಂಥ ಕ್ಲಿಪ್ಪಿಂಗು. ತುಂಬಾ ಶೆಕೆ ಬಂದಿತ್ತು, ಮತ್ತು ಅದ್ರ ಜೊತೆಗೆ ಮುಡಿ ಕೂಡ ಕೊಡಿಸಿದ್ವಿ. ನೋಡ್ಬೋದು ಯಾವ ರೀತಿ ಮುಖ ಎಲ್ಲ ಸುಸ್ತಾದಂಗೆ ಆಗಿಬಿಟ್ಟಿದೆ ಅಂತ. ಅದಾದಮೇಲೆ ನನ್ನ ಮಗಳಿಗೂ ಕೂಡ ಮುಡಿ ಕೊಟ್ವಲ್ಲ. ಇದಾದಮೇಲೆ ನಾವು ರೂಮ್ ಮಾಡ್ಕೊಳೋಕ್ಕೆ ಅಂತ ಹೋದ್ವಿ. ಸೊ ರೂಮ್ ಹೋಗೋ ದಾರಿಲಿ ಈ ಥರ ಚೆನ್ನಾಗಿತ್ತು. ಇಲ್ಲಿ ಏರೋಪ್ಲೇನ್ ಇದೆಯಂತೆ, ಬೆಳಿಗ್ಗೆ ತೋರಿಸ್ತೀನಿ ನಾವು ಯಾವ ರೀತಿ ಇದೆ ಏರೋಪ್ಲೇನು ಅಂತ. ಅದಾದಮೇಲೆ ನಾವು ಇಲ್ಲಿ ವೈಶಾಲಿ ಅಂತ ಹೋಟೆಲ್ಗೆ ಹೋದ್ವಿ. ಆ ಹೋಟೆಲ್ ಅಂದರೆ ಲಾಡ್ಜಿಂಗ್ ಪ್ಲಸ್ ಹೋಟೆಲ್ ಅಂತ ಇರುತ್ತಲ್ಲ, ಅಲ್ಲಿ ಹೋದ್ವಿ. ಸೊ ಅದಾದಮೇಲೆ ಅಲ್ಲಿ ಇದು ಸ್ನಾನ ಎಲ್ಲ ಮಾಡಿಕೊಂಡು ರಿಸೆಪ್ಷನ್ ಎಲ್ಲ ನೋಡ್ಬೋದು. ನನ್ನದೇ ಆಧಾರ್ ಕಾರ್ಡ್ ತೊಗೊಂಡಿರೋದು ನನ್ನ ಹೆಸರಲ್ಲೇ ಇದು ಅಡ್ಮಿಟ್ ಆಗಿದ್ದು. ಸೊ ಅದಾದಮೇಲೆ ಇವಾಗ ಫ್ರೆಶಪ್ ಎಲ್ಲ ಆಗಿಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ನಾವು ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ನನ್ನ ಮಗ ಮುಂದೆ ಹೋಗ್ತಿರೋ ಅದೊಂದು ಕ್ಲಿಪ್ಪಿಂಗ್ ತಗೊಂಡೆ, ನಾನು ನನ್ನ ಮಗಳು ಹಿಂದೆ ಬರ್ತಿದ್ವಿ, ಅದೊಂದು ಕ್ಲಿಪ್ಪಿಂಗ್ ತಗೊಂಡೆ. ನಾನು ಇವಾಗ ಹೋಗೋ ದಾರಿಲಿ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದರು. ಇದು ವೈಸ್ ಪ್ರೆಸಿಡೆಂಟ್ ಏನೋ ಬರ್ತೀನಿ ಅಂತಂದಿರು, ಅದಕ್ಕೆ ಈ ಥರ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಇವತ್ತೇ ದರ್ಶನ ಮಾಡ್ಕೊಳೋದ್ರಿಂದ ಸೋಮವಾರ ಕೂಡ ಆಗಿರೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ನಾವು ದರ್ಶನ ಕೂಡ ಇವತ್ತೇ ಮಾಡ್ಕೊಳೋಣ ಅಂತ ಅಂದ್ಕೊಂಡ್ವಿ. ಸೊ ನೋಡ್ಬೋದು ಧರ್ಮಸ್ಥಳ ಎಂಟ್ರೆನ್ಸು ತುಂಬ ಜನ ನೋಡಿರ್ತೀರ. ಸೊ ಅದ್ರ ಜೊತೆಗೆ ಹೇಳ್ತಾ ಇದ್ದೀನಿ, ಯಾರು ಲೇಖನ ಅನ್ನೋರು ಕೂಡ ನನಗೆ ಮೆಸೇಜ್ ಮಾಡಿದರು, ಇಲ್ಲ ಅಲ್ಲಿಗೆ ಏನು ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಬಿಡಲ್ಲ ಅಂತ. ಅದಾದರೂ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ. ಲೇಖನೂ ಯಾರೂ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ಸಾರಿ ಫಾರ್ ದ್ಯಾಟ್. ಅದಾದಮೇಲೆ ಇವಾಗ ನಾವು ಕ್ಯೂವಲ್ಲಿ ನಿಂತಿದ್ದೀವಿ. ಕ್ಯೂವಲ್ಲಿ ಇವಳು ಆಟಾಡ್ತಾ ಇದ್ದಾಳೆ. ಅದಾದಮೇಲೆ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗಬೇಕಾದ್ರೂ ಕೂಡ ತುಂಬಾ ರಶ್ ಎಲ್ಲ ಇತ್ತು. ಏನಿಲ್ಲ ಅಂದರೂ 1 ಅವರ್ ನಿಂತಿದ್ದೀವೇನೋ ರಶಲ್ಲಿ. ಸಂಜೆ ಆದರೂ ಕೂಡ ಸೋಮವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಅದಾದಮೇಲೆ 8:30 ಬೇರೆ ಕ್ಲೋಸ್ ಅಂತ ಬೇರೆ ಹೇಳಿದರು. ನಾನು ಒಂದು ಸತಿ ಈಗ ಒಂದು 2 ತಿಂಗಳಲ್ಲೇನೋ ಕೂಡ ಹೋಗಿದ್ದೆ ನಮ್ಮ ರೂಪನ ಮದುವೆಗೆ. ಸೊ ಅವಾಗ ಕೂಡ ನನಗೆ ಚೆನ್ನಾಗಿ ಗೊತ್ತಿತ್ತು ಯಾವಾಗ ಕ್ಲೋಸ್ ಆಗುತ್ತೆ ಅನ್ನೋದೆಲ್ಲನೂ ಚೆನ್ನಾಗಿ ಗೊತ್ತಿತ್ತು. ಸೊ ಇವತ್ತು ತುಂಬ ಚೆನ್ನಾಗಿ ಅರೇಂಜ್ ಮಾಡಿರೋದ್ರಿಂದ ಏನೋ ಫಂಕ್ಷನ್ ಅಂತ ಅಂದ್ಕೊಂಡೆ. ಸೊ ಫಂಕ್ಷನ್ ಅಲ್ಲ, ನೋಡಿ ಲಕ್ಷ ದೀಪೋತ್ಸವನ ಅದು ದೀಪನ ಅದು ನೀರು ಹಾಕ್ಬಿಟ್ಟಿಕ್ಕದು ಚೆನ್ನಾಗಿ ಕಾಣಿಸ್ತಾ ಇತ್ತು ಕಣೋ. ನಡೀರಪ್ಪ ಇದು ಕ್ಯಾಪ್ಚರ್ ಮಾಡೋಂಗಿಲ್ಲ ಅಂತಂದಿರು. ಸೊ ಅದಾದಮೇಲೆ ನಿಧಾನಕ್ಕೆ ಗೊತ್ತಿಲ್ದಂಗೆ ಕೆಳಗಡೆ ಇಟ್ಕೊಂಡು ಕ್ಯಾಪ್ಚರ್ ಮಾಡಿರೋಂಥದ್ದು ಇದೆಲ್ಲ. ಆದರೆ ನಾನು ಗರ್ಭಗುಡಿ ಒಳಗವರೆಗೂ ತೊಗೊಂಡೋಗಿಲ್ಲ, ಫೋನ್ ಕಿತ್ಕೊಂಡ್ಬಿಡ್ತಾರಂತೆ. ಗರ್ಭಗುಡಿ ಒಳಗೆ
ತೊಗೊಂಡು ಹೋದ್ರೆ ಈಗ ರೀಸೆಂಟಾಗಿ ತೊಗೊಂಡಿರೋ ಫೋನು ಈಗ ಹೋಗ್ಬಿಟ್ರೆ ಆಮೇಲೆ ಏನಕ್ಕೆ ಅಂತ. ಸೊ ಅದರಿಂದ ನಾನು ಒಳಗಡೆ ಹೋಗಿ ಕ್ಯಾಪ್ಚರ್ ಮಾಡಲ್ಲ, ಎಂಟ್ರೆನ್ಸ್ವರೆಗೂ ಕ್ಯಾಪ್ಚರ್ ಮಾಡಿದ್ದೀನಿ, ಅದೊಂದು ಖುಷಿ ಇದೆ. ಮತ್ತು ಲಾಸ್ಟ್ ಬ್ಲಾಗ್ಗಳಲ್ಲಿ ಅಂದರೆ ರೂಪನ್ ಮದುವೆ ಬ್ಲಾಗಲ್ಲಿ ಅದರಲ್ಲಿ ಸ್ವಲ್ಪ ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ ನಿಮಗೆ ಯಾವ ರೀತಿ ದೇವರಿದ್ದಾರೆ ಅಂತ. ಸೊ ಅದಾದಮೇಲೆ ಈಗ ಒಳಗೆ ಹೋಗ್ತಾ ಇದ್ದೀವಿ, ದರ್ಶನ ಕೂಡ ಮಾಡ್ತೀವಿ. ಅದಾದಮೇಲೆ ಪ್ರಸಾದ ಮಾಡ್ತೀವಿ ಫ್ರೆಂಡ್ಸ್. ಪ್ರಸಾದನ ಅದೆಲ್ಲ ಕ್ಯಾಪ್ಚರ್ ಮಾಡಿಲ್ಲ, ನೆಕ್ಸ್ಟ್ ಡೇಯಿಂದ ಕ್ಯಾಪ್ಚರ್ ಮಾಡಿದ್ದೀವಿ. ಇವಾಗ ಏನು ಶಬರಿಮಲೆ ಸೀಸನ್ ಆಗಿರೋದ್ರಿಂದ ತುಂಬ ಜನ ಶಬರಿಮಲೆ ಭಕ್ತಾದಿಗಳೆಲ್ಲ ಬಂದಿದ್ದರು. ಸೊ ಅದಕ್ಕೋಸ್ಕರ ಸ್ವಲ್ಪ ಕಸಿವಿಸಿ ಆಗ್ತಾಯಿತ್ತು, ಮುಟ್ಟಿಸ್ಕೋಬಾರ್ದು ಅನ್ನೋದೆಲ್ಲ ಇರುತ್ತೆ. ಸೊ ಅದರಿಂದ ಅದಾದಮೇಲೆ ಒಂದೆರಡು ಸ್ನ್ಯಾಪ್ಗಳು ತಕ್ಕೊಂಡು ಹೊರಗೆ ಬರ್ತಾ ಇದ್ದೀವಿ. ಹೊರಗೆ ಬರೋಕ್ಕೆ ಮುಂಚೆ ಇದೊಂದು ವಿಗ್ರಹ ಕಾಣಿಸ್ತು, ತುಂಬಾ ಚೆನ್ನಾಗಿತ್ತು. ಐ ಲೈಕ್ ಇಟ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.